ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 28ನೇ ಕ್ವಶನ್ ನೋಡೋಣ. ಸೊ 28ನೇ ಕ್ವಶನ್ ಬಂದ್ಬಿಟ್ಟು ಜಾಗ್ರಫಿ ಕ್ವಶನ್ ಆಗಿದೆ. ಸ್ಟೇಟ್ಮೆಂಟ್ 1 ಅಲ್ಲಿ ಇನ್ ದ ಕಂಟೆಕ್ಸ್ಟ್ ಆಫ್ ಎಫೆಕ್ಟ್ ಆಫ್ ವಾಟರ್ ಆನ್ ರಾಕ್ಸ್, ಚಾಕ್ ಈಸ್ ನೋನ್ ಆಸ್ ವೆರಿ ಪರ್ಮಿಯಬಲ್ ರಾಕ್ ವೆರಾಸ್ ಕ್ಲೇ ಈಸ್ ನೋನ್ ಆಸ್ ಕ್ವೈಟ್ ಇಂಪರ್ಮಿಯಬಲ್ ಆರ್ ಲೀಸ್ಟ್ ಪರ್ಮಿಯಬಲ್ ರಾಕ್ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿದೆ, ಚಾಕ್ ಅಂತ ಹೇಳಿದ್ರೆ ಸೀಮೆ ಸುಣ್ಣ, ಅದೇ ಕ್ಲೇ ಅಂತ ಹೇಳಿದ್ರೆ ಜೇಡಿ ಮಣ್ಣು. ಸೊ ಚಾಕಲ್ಲಿ ಜಾಸ್ತಿ ಪೋರ್ಸ್ಗಳು ಇರ್ತವೆ, ಸೊ ಅದರಿಂದ ಅದು ಪರ್ಮಿಯಬಲ್ ಆಗಿರುತ್ತೆ. ಸೊ ನೀರು ಅದರೊಳಗೆ ತುಂಬ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಜೇಡಿ ಮಣ್ಣು ಬಂದ್ಬಿಟ್ಟು ಜಾಸ್ತಿ ನಾವು ನೋಡಿದ್ರೆ ಜಾಸ್ತಿ ಕಿಚಿ ಆಗುತ್ತೆ. ಸೊ ಅದರಲ್ಲಿ ನೀರು ತುಂಬ್ಕೊಳ್ಳೋಕೆ ಜಾಗಗಳು ಕಡಿಮೆ ಇರ್ತದೆ. ಸೊ ಲೀಸ್ಟ್ ಪರ್ಮಿಯಬಲ್ ಅಂತ ಹೇಳ್ಬೋದು. ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ಚಾಕ್ ಈಸ್ ಪೋರಸ್ ಅಂಡ್ ಹೆನ್ಸ್ ಕ್ಯಾನ್ ಅಬ್ಸಾರ್ಬ್ ವಾಟರ್. ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ. ಕ್ಲೇ ಈಸ್ ನಾಟ್ ಎಟ್ ಆಲ್ ಪೋರಸ್. ಸೊ ನಾಟ್ ಎಟ್ ಆಲ್ ಅನ್ನೋದು ತುಂಬಾನೇ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಅದು ನಾಟ್ ಎಟ್ ಆಲ್ ಅನ್ನೋದು ತಪ್ಪಾಗುತ್ತೆ. ಸ್ಟೇಟ್ಮೆಂಟ್ 3 ತಪ್ಪಾಗುತ್ತೆ. ಸೊ ಎ ಆನ್ಸರ್ ಆಗಲ್ಲ, ಬಿ ಆನ್ಸರ್ ಆಗಲ್ಲ, and ಡಿನೂ ಆನ್ಸರ್ ಆಗಲ್ಲ. ಸೊ ಆನ್ಸರ್ ಬಂದ್ಬಿಟ್ಟು ಸಿ ಆಗುತ್ತೆ. ಓನ್ಲಿ ಒನ್ ಆಫ್ ದಿ ಸ್ಟೇಟ್ಮೆಂಟ್ 2 and 3 ಇಸ್ ಕರೆಕ್ಟ್ ಅಂಡ್ ದಟ್ ಎಕ್ಸ್ಪ್ಲೇನ್ಸ್ ಸ್ಟೇಟ್ಮೆಂಟ್ 1. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.